ಇವತ್ತು ಏನು 20ನೇ ತಾರೀಕು ನಡೆದಿರ್ತಕ್ಕಂಥ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಈಗಾಗಲೇ 2 ಟೈಮ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದನ್ನು ಮುಂದೂಡ್ತಾ ಬಂದಿರೋ ಕಾರಣ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಹಿಂದೂ ದೇವರಾಗಿರ್ತಕ್ಕಂಥ ಗಣಪತಿ ಉತ್ಸವವನ್ನು ನಾವು ಯಾವುದೇ ಸುಮಾರು 9 ವರ್ಷಗಳ ಕಾಲ ಯಾವುದೇ ಒಂದು ಸಿರಾದಲ್ಲಿ ಅಹಿತಕರ ಘಟನೆ ನಡೆಸ್ಕೊಂಡಂಗೆ ನಾವು ಕಾರ್ಯಕ್ರಮ ಮಾಡ್ಕೊಂಬಂದಿದ್ದೀವಿ. ನೀವು ಸುಮ್ಮನೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಬಾರ್ದು. ಯಾಕಂದರೆ ನಮ್ಮ ಹುಡುಗರು ಏನಪ್ಪ ಕೇಳ್ತಾರೆ ಅಂದರೆ ಅವತ್ತು ಒಂದು ಖುಷಿ ದಿವಸ ಒಂದು DJ ಕೇಳ್ತಾರೆ, ಅಷ್ಟು ಬಿಟ್ಟರೆ ಏನೂ ಕೇಳಲ್ಲ. ನಮ್ಮವರು ದುಡ್ಡು ಕೇಳಲ್ಲ, ಆಮೇಲೆ ಇನ್ನೊಂದು ಇದು ಕೊಡ್ರಿ ಅಂತ ಒಂದು ಪಾಮ್ಲೆಟ್ ಕೊಡ್ರಿ ಒಡಿಸ್ಕೊಡ್ರಿ ಅಂತ ಕೇಳಲ್ಲ, ಗೊಂದಲ ಮಾಡಲ್ಲ. ಏನೋ ಖುಷಿಗೆ ಸ್ವಲ್ಪ DJ ಕೇಳ್ತಾರೆ. ಅದಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಡಿ. ನಾವು ಕಾನೂನು ವಿರುದ್ಧ ಹೋಗಕ್ಕೆ ತಯಾರಿಲ್ಲ. ಈಗಾಗಲೇ ಚಿದಾನಂದ ಗೌಡರು ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಆಡಿದೆ, ಕರ್ನಾಟಕ ಸರ್ಕಾರ DJಗೆ ಬ್ಯಾನ್ ಮಾಡಿದೆ ಅಂತ ಹೇಳಿದೆ. ನಾವು ಬ್ಯಾನ್ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಆದರೆ ನಮಗೊಂದು ಹಬ್ಬ ಅಂದಮೇಲೆ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಬೇಕಲ್ಲ ನಮಗೆಲ್ರಿಗೂ. ಆ ಖುಷಿಗೋಸ್ಕರ ತಾವೆಲ್ಲರೂ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ತಾಲೂಕು ಪೊಲೀಸ್ ಅಧಿಕಾರಿಗಳು, ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ, ನಮ್ಮ ಹಿಂದೂ ಗಣಪತಿಯ ಯುವಕರಿಗೆ ಹೆಚ್ಚಿನ ಸಹಕಾರ ಕೊಡಿ. ನಾವು ಯಾಕಂದರೆ ಅಹಿತಕರ ಘಟನೆ ಮಾಡೋಕ್ಕೆ ನಾವು ಬಿಡೋದಿಲ್ಲ ಇಲ್ಲಿ. ಯಾಕೆಂದರೆ ಮೊದಲಿಂಕಿರು ನಾವು ಹಿಂದೂ ಮುಸ್ಲಿಮ್ಸು ನಾವೆಲ್ಲ ಅಣ್ಣ ತಮ್ಮರಿಗೆ ಭಾಳ ಮಾಡ್ಕೊಂಬಂದಿದ್ದೀವಿ. ಅವರು ಪಾಪ ನಮ್ಗೆ ಯಾವುದೂ ತೊಂದರೆ ಕೊಟ್ಟಿಲ್ಲ, ಇದುವರೆಗೂ ಯಾವುದೂ ತೊಂದರೆ ಕೊಟ್ಟಿಲ್ಲ. ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ. ಈ ಜನಗಳ ಭಾವನೆಗಳನ್ನು ಹುಟ್ಟಾಕ್ತಾಯಿದ್ದಾರೆ ಅಷ್ಟೇ. ಕೆಲವು ಜನ ಇರ್ತಾರೆ, ಆ ಭಾವನೆಗಳಿಗೆ ನಾವು ಸಪೋರ್ಟ್ ಮಾಡೋದು ಇಲ್ಲ. ನಾವು ಯಾರೂ ಕೆಟ್ಟ ಭಾವನೆಗಳಿಗೆ ನಾವು ಯಾರು ಸಪೋರ್ಟ್ ಮಾಡಲ್ಲ ಮತ್ತು ರಾಜಕೀಯವಾಗಿ ಇದು ತಗೊಳ್ಳೋದೇ ಇಲ್ಲ. ಈಗಾಗಲೇ ಇದೇನಪ್ಪ ಹಿಂದೂ ಗಣಪತಿ ಅಂತ BJP ಅವ್ರದ್ದು ಅಂತೆಲ್ಲ. ಈಗೆಲ್ಲ JDSನ ಇದ್ದಾರೆ, ಕಾಂಗ್ರೆಸ್ನವ್ರು ಬರ್ತಾರೆ, ಕಮ್ಯುನಿಸ್ಟ್ ಪಕ್ಷದವ್ರು ಬರ್ತಾರೆ, ಆಮ್ ಆದ್ಮಿಯವ್ರು ಬರ್ತಾರೆ. ಇಲ್ಲೆಲ್ಲನ ಎಲ್ಲ ಪಕ್ಷದವರು ಇಲ್ಲಿ ಪಾಲ್ಗೊಳ್ತಾರೆ. ನಾವೇನು ನಮ್ಮ ಬಾವುಟ ಇಟ್ಕೊಂಡು ನಮ್ಮ BJP ಅವ್ರನ್ನ ಬಾವುಟ ಇಟ್ಕೊಂಡು ಹೋಗ್ತೀವಿ ಏನ್ರಿ ಚಿದಂಗೌಡ್ರು ನಾವು? ಅದಕ್ಕೆ ಜಾತ್ಯತೀತಗೆ ಇದು ಹಿಂದೂ ನಮ್ಮ ಸಂಸ್ಕೃತಿ ಹಬ್ಬ ಅದು. ಈಗ ನಾವು ಏನು ಯುಗಾದಿ ಮಾರನಮಿ ನಮ್ಮ ಮನೆಯಲ್ಲಿ ಮಾಡ್ಕೊಳ್ತೀವಿ ಹಿರಿಯರಿಗೆ, ಅದೇ ರೀತಿ ಹಿಂದೂ ಮಹಾಗಣಪತಿ ನಮ್ಮ ದೇಶದಲ್ಲಿ ನಡೀತಾ ಬರ್ತೈತಿ. ಅದಕ್ಕೆ ತಾವೆಲ್ಲರೂ ತಾಲೂಕು ಆಡಳಿತ ನಮಗೆಲ್ಲರೂ ಸಹಕಾರ ನೀಡಬೇಕು. ನಾವು ನಿಮ್ಮ ಜೊತೆಲಿರ್ತೀವಿ. ನಾವೇನು ನಿಮ್ಮ ವಿರುದ್ಧ, ಸರ್ಕಾರ ವಿರುದ್ಧ, ಪೊಲೀಸ್ ವಿರುದ್ಧ, ತಾಲೂಕು ಜಿಲ್ಲಾಡಳಿತ ವಿರುದ್ಧ ಇಲ್ಲ. ನಾವು ಕಾನೂನಿಗೆ ಗೌರವ ಕೊಡತಕ್ಕಂಥ ಜನ. ಮೊದಲಿಂಕಲೂ ಕಾನೂನಿಗೆ ನಾವು ತಲೆಬಾಗಾಡ್ಕೊಂಡೇ ಬಂದಿದ್ದೀವಿ. ಯಾವತ್ತೂ ಕಾನೂನು ವಿರುದ್ಧ ನಾವು ಯಾರು ಹೋಗೂ ಇಲ್ಲ, ಮುಂದೂ ಹೋಗೋದೂ ಇಲ್ಲ. ಅದಕ್ಕೆ ತಾವೆಲ್ಲರೂ ಹಿಂದೂ ಮಹಾಗಣಪತಿ ಏನು ಇತರ ಸಮಿತಿ ಸದಸ್ಯರೋ ಅವರ ಭಾವನೆಗಳಿಗೆ ಸ್ಪಂದಿಸಬೇಕು. ಅದಕ್ಕಿಂತ ಹೇಳಿ ನಾನು ತಾಲೂಕು ಆಡಳಿತ, ಜಿಲ್ಲಾಡಳಿತವನ್ನು ಮನವಿ ಮಾಡಿಕೊಂಡು, ನಾನು ಅವತ್ತು ದಿವಸ ನಮ್ಮೆಲ್ಲ ಸ್ನೇಹಿತರೊಂದಿಗೆ, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲ ನಮ್ಮ ಹಿಂದೂಗಳ ಜೊತೆ ನಾನು ಸಹ ಭಾಗವಹಿಸಿ ನೀವೆಲ್ಲರ ಕಾರ್ಯಕರ್ತರು ಬರಬೇಕಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ.